ಹಾಯ್, ಈ ವಿಡಿಯೋ ಅವಶ್ಯಕತೆ ಇರೋರಿಗೆ ಯೂಸ್ ಆಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು 2 ವರ್ಷದ ಹಿಂದೆ ಮತ್ತು ಈಗ ನನ್ನ ಹೇರ್ ಲೆಂತಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ. ಕೆಲವೊಬ್ಬೊಬ್ಬರಿಗೆ ಮಿನಿಮಮ್ ಹೇರ್ ಲೆಂತ್ ಅಂತ ಇರುತ್ತೆ. ಅದನ್ನು ಉದ್ದ ಆಗಲಿ ಅಥವಾ ದಪ್ಪ ಆಗಲಿ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಮಾಡ್ಕೊಂಡಿರೋ ಕೆಲವೊಂದಷ್ಟು ಚೇಂಜಸ್ ಹಾಗೆ ಪ್ರಾಡಕ್ಟ್ ಹಾಗೆ ನನ್ನ ಒಂದು ರೋಟೀನಿಂದ ಇದೆಲ್ಲ ಸಾಧ್ಯ ಆಯಿತು. ಸಿಂಪಲ್ಲಾಗಿ ಈ ಒಂದು ಬ್ಲಾಗಲ್ಲಿ ನನ್ನ ಹೇರ್ ಕೇರ್ ರೋಟೀನ್ ಬಗ್ಗೆ ಹೇಳ್ತೀನಿ. ಟಿಪ್ ನಂಬರ್ 1 ಫುಡ್ ಅಂತೂ ಬೇಕೇ ಬೇಕು. ಅದು ನಾವು ಒಳಗಿಂದ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ, ಎಷ್ಟು ನಮ್ಮದು ಇಮ್ಯುನಿಟಿ ಆಗಲಿ ಅಥವಾ ನಮ್ಗೆ ಏನೇನು ಬೇಕು ಐರನ್, ಮೆಗ್ನೀಷಿಯಮ್, ಕ್ಯಾಲ್ಶಿಯಮ್ ಮತ್ತು ಏನೇನು ವೈಟಮಿನ್ಸ್ ಬೇಕು ಅದೆಲ್ಲ ಸಿಕ್ಕಿದ್ರೇ ದೇಹ ಕಂಪ್ಲೀಟ್ ಹೆಲ್ದಿಯಾಗಿರೋದಕ್ಕೆ ಸಾಧ್ಯ. ಸಿಂಪಲ್ಲಾಗಿ ಮನೇಲಿ ಕಾಳು, ಸೊಪ್ಪು, ತರಕಾರಿ, ಮುದ್ದೆ, ಅನ್ನ ಹಾಗೆ ಹಣ್ಣುಗಳು, ಮೊಟ್ಟೆ ಎಲ್ಲ ಥರ ಏನೇನು ನಮಗೆ ಕಡಿಮೆ ದರದಲ್ಲಿ ಸಿಗುತ್ತೆ ಅದನ್ನು ನಾವು ಆರಾಮಾಗಿ ಸೇವಿಸ್ಬೋದು. ಹಾಗೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ಒಂದಿನ ಬಿಟ್ಟು 2 ದಿನ ಬಿಟ್ಟು ಡೈಲಿ ಎಲ್ಲನೂ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಬಟ್ ದಿನ ಬಿಟ್ಟು ದಿನ ನಾವು ಕನ್ಸ್ಯೂಮ್ ಮಾಡ್ತಾ ಇರಬೇಕು. ಜೊತೆಗೆ ನೀರು ಚೆನ್ನಾಗಿ ಕುಡಿಬೇಕು. ನೀರೆಷ್ಟು ಕುಡಿತೀವೋ ಅಷ್ಟು ಒಳ್ಳೆಯದು. ನೀರಿಂದು ಮಹತ್ವ ಏನು ಅಂತ ನನಗೆ ಕಂಪ್ಲೀಟ್ ಗೊತ್ತಾಗಿದೆ. ಹಾಗಾಗಿ ಫುಡ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ಫುಡ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಸಿಂಪಲ್ ಫುಡ್ ಹಾಗೆ ಹಿತಮಿತವಾಗಿದ್ದರೆ ಒಳ್ಳೆಯದು. ಇನ್ನು ಹೇರ್ ಕೇರ್ ರೋಟೀನಲ್ಲಿ ನೆಕ್ಸ್ಟ್ ಪಾಯಿಂಟು ಆಯಿಲಿಂಗ್ ಅನ್ನೋದು ಒಂದು ಥೆರಪಿ ಇದ್ದಂಗೆ. ನಾವು ಆಯಿಲಿಂಗ್ ಕರೆಕ್ಟಾಗಿ ಮಾಡ್ತಾ ಹೋದರೆ ಈ ಒಂದು ಫುಡ್ ರೋಟೀನ್ ಜೊತೆ ಎಲ್ಲನೂ ಸರಿಯಾಗುತ್ತೆ. ನಾನಂತೂ ಆಯಿಲಿಂಗ್ ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಯಾಕಂದರೆ ನಂಗೆ ಆಯಿಲ್ ಹಚ್ಚೋದು ತುಂಬ ಇಷ್ಟ. ತಲೆನೋವು ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ ನನಗೆ. ಎಲ್ಲ ರೀತಿಯಾಗಿ ಆಯುರ್ವೇದಿಕ್ ಆಯಿಲು ಮನೇಲೇ ನಾನು ಪ್ರಿಪೇರ್ ಮಾಡ್ಕೋತೀನಿ. ದಾಸವಾಳ ಆಗಲಿ, ಆಲೋವೆರಾ ಆಗಲಿ, ಆನಿಯನ್ ಆಗಲಿ ಎಲ್ಲನೂ ಯೂಸ್ ಮಾಡಿಕೊಂಡು ಮನೇಲಿ ನಾನು ಯೂಸ್ ಮಾಡ್ತೀನಿ. ಯಾವುದು ಕೂಡ ನನಗೆ ಸೈಡ್ ಎಫೆಕ್ಟ್ ಇಲ್ಲ. ಇನ್ನು ಕಂಪನಿ ವೈಸ್ ಹೋದರೆ ನಾನು ಮೊದಲಿಂದನೂ ಹೇಳಿರೋದು ಒಂದೇ ಆಯಿಲು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋ ಆಯಿಲು ಕೇಶ್ ಕಿಂಗ್ ಆಯಿಲು. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಇತ್ತೀಚೆಗೆ ನಾನು ಈ ಒಂದು ಬಿ ನ್ಯಾಚುರಲ್ ಕಂಪನಿ ಆಯಿಲ್ನು ಕೂಡ ಟ್ರೈ ಮಾಡಿದೆ. ಅದು ಕೂಡ ಚೆನ್ನಾಗಿದೆ. ಬೇಕು ಅಂದರೆ ನೀವು ಬೈ ಮಾಡ್ಬೋದು. ಜೊತೆಗೆ ಕೂದಲಿಗೆ ಮತ್ತು ನೆತ್ತಿಗೆಲ್ಲ ಹರಳೆಣ್ಣೆ ಉಪಯೋಗಿಸ್ತೀನಿ. ಹಾಗೆ ಕೊಬ್ಬರಿ ಎಣ್ಣೆ ಕೂಡ ಕೂದಲಿಗೆ ಉಪಯೋಗಿಸ್ತೀನಿ. ನಾನು ಸ್ಕ್ಯಾಲ್ಪಿಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಿರೋ ಆಯಿಲ್ ಅಂದರೆ ಕೇಶ್ ಕಿಂಗ್ ಆಯಿಲು. ತುಂಬ ಚೆನ್ನಾಗಿದೆ. ಹೊಸ ಕೂದಲು ಹುಟ್ಟುತ್ತೆ. ಹಾಗೆ ಹೇರ್ ಲೆಂತ್ ಗ್ರೋ ಆಗೋಕ್ಕೆ ಇಂಪ್ರೂವ್ ಮಾಡುತ್ತೆ. ಸ್ಟೆಪ್ ಬಂದು ಶ್ಯಾಂಪು ಕೂಡ ನಾವು ಹೇರ್ ವಾಶ್ ಮಾಡಲಿಕ್ಕೆ ಅಥವಾ ಹೇರಲ್ಲಿರೋ ಡಸ್ಟ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ನಾನು ಇದನ್ನು ಕೂಡ ನ್ಯಾಚುರಲ್ಲಾಗೂ ಟ್ರೈ ಮಾಡ್ತೀನಿ. ಅಂದರೆ ಮನೆ ಹತ್ರ ಸಿಗೋ ದಾಸವಾಳದ ಹೂವು, ಆಲೋವೆರಾ ಅದಕ್ಕೆ ಮೈಲ್ಡಾಗಿ ಶ್ಯಾಂಪೂನ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕಂಟಿನ್ಯೂನಾಗಿ ಯೂಸ್ ಮಾಡಿದ್ರೆ ಅಂದರೆ ಕನ್ಸಿಸ್ಟೆನ್ಸಿ ಇದ್ದರೆ ಮಾತ್ರ ಎಲ್ಲನೂ ನಮಗೆ ಬೆಟರ್ ರಿಸಲ್ಟ್ ಸಿಗೋದು. ಇದ್ರ ಜೊತೆಗೆ ನಾನು ಸ್ಯಾಶೆಯಲ್ಲಿ ಆಲ್ ಕ್ಲಿಯರ್ ಶ್ಯಾಂಪು ಯೂಸ್ ಮಾಡ್ತೀನಿ. ಜೊತೆಗೆ ಈಗ ಇದು ಇಂದುಲೇಖ ಶ್ಯಾಂಪು ಬರ್ತಾ ಇದೆಯಲ್ಲ, ಅದು ಬಂದಿದೆ ನನಗೆ, ನಾನು ತೊಗೊಂಡೆ, ಚೆನ್ನಾಗಿದೆ. ಜೊತೆಗೆ ಕೇಶ್ ಕಿಂಗ್ ಶ್ಯಾಂಪು ಕೂಡ ನಂಗೆ ತುಂಬ ಇಷ್ಟ, ಅದನ್ನು ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಕಾರ್ತಿಕ ಶಿಗೆಕಾಯಿ ಪೌಡರ್ ನಂಗೆ ತುಂಬ ವರ್ಕ್ ಆಗಿದೆ. ಹಾಗಾಗಿ ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಅದರಲ್ಲಿ ಆಯಿಲ್ ಹಾಕಿದಾಗ ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಕೂಡ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಆಯಿಲ್ನ ರಿಮೂವ್ ಮಾಡೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು. ನೆಕ್ಸ್ಟು ಆಫ್ಟರ್ ಹೇರ್ ವಾಶ್ ಹೇರ್ ಸರಮ್ನ ಹಚ್ತೀನಿ ನಾನು. ಯಾಕಂದರೆ ಈ ಬ್ರೇಕೇಜ್ ಹೇರ್ ಏನಿರುತ್ತೆ ಅದನ್ನು ತಪ್ಪಿಸ್ಲಿಕ್ಕೆ ಹೇರ್ ಸರಮ್ ಬೇಕಾಗುತ್ತೆ. ಜೊತೆಗೆ ಸಿಕ್ಕು ಟ್ಯಾಂಗಿ ಹೇರ್ ಆಗಲ್ಲ. ಹಾಗಾಗಿ ನಾನು ಯೂಸ್ ಮಾಡೋದು ಲಿವಾನ್ ಹೇರ್ ಸೆರಮ್. ಈಗ ಬೇರೆ ಇದಕ್ಕೆ ಹೋಗಿದ್ದೀನಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಆಲೋವೆರಾ ಜೆಲ್ನು ಕೂಡ ಯೂಸ್ ಮಾಡ್ಬೋದು. ಸ್ಪ್ಲಿಟ್ ಎಂಡ್ಸ್ ಹೇರಿಗೆ ಹಚ್ಚಿದ್ರೆ ಇದು ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಹೇರ್ ಆಕ್ಸೆಸರೀಸ್. ಇದು ಕೂಡ ಇದನ್ನು ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ಇದು ಕೂಡ ಇಂಪಾರ್ಟೆಂಟ್. ಇವಾಗ ಕೂದಲಿಗೆ ನಾವು ಬೇರೆ ಥರ ರಿಬ್ಬನ್ಸ್ ಯೂಸ್ ಮಾಡಿದ್ರೆ ಕಿತ್ಕೊಂಡು ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಿಲ್ಕ್ ರಿಬ್ಬನ್ಸ್ ಹಾಗೆ ಈ ಉಲನ್ ಥರ ರಿಬ್ಬನ್ಸ್ ಬರುತ್ತೆ. ಜೊತೆಗೆ ಕ್ಲಿಪ್ಸು, ಈ ಥರ ದೊಡ್ಡ ಹಲ್ಲಿನ ಬಾಚಿನ್ಗೆ ಮತ್ತು ಸ್ವಲ್ಪ ಮಟ್ಟಿಗೆ ಹೇರ್ ಕ್ಲಿಪ್ಸ್ನ ಸಿಂಪಲ್ಲಾಗಿ ಅಂದರೆ ಕೂದಲಿಗೆ ಸಿಕ್ಕಾಕೋಬಾರ್ದು ಆ ಥರ ಯೂಸ್ ಮಾಡಿದ್ರೆ ಬೆಟರ್. ನಾನಂತೂ ಈ ರೀತಿಯೇ ಯೂಸ್ ಮಾಡೋದು. ಜೊತೆಗೆ ನನ್ನ ಕೂದಲು ಸ್ವಲ್ಪ ದಪ್ಪ ಇರೋದ್ರಿಂದ ಕ್ಲಿಪ್ಸ್ ಎಲ್ಲ ಅಷ್ಟಾಗಿ ಮ್ಯಾಚ್ ಆಗಲ್ಲ, ಹಂಗೂ ಕೂಡ ಯೂಸ್ ಮಾಡ್ತೀನಿ. ಇನ್ನು ನೆಕ್ಸ್ಟು ಬಾಚಣಿಗೆ ಬಂದು ನಾನು ಮೊದಲು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೆ, ಈಗೂ ಪ್ಲಾಸ್ಟಿಕ್ ಯೂಸ್ ಮಾಡ್ತೀನಿ. ಅದ್ರ ಜೊತೆಗೆ ಈ ವುಡನ್ ಕಾಮ್ಗಳನ್ನ ಆರ್ಡರ್ ಮಾಡಿಕೊಂಡೆ. ನಾನು ಹೇಳಿದ್ದೀನಿ ಆಲ್ರೆಡಿ ಒಂದು ಸಲ ವೀಡಿಯೋದಲ್ಲಿ. ಇದು ಹೇಗೆ ಅಂದರೆ ಅದು ನಾವು ಯೂಸ್ ಮಾಡಬೇಕಾದ್ರೆ ಏನೋ ಒಂಥರ ಮಸಾಜ್ ಮಾಡ್ತಾಯಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ. ಇದು ಕೂಡ ಕಡಿಮೆ ಪ್ರೈಸಲ್ಲಿ ಆನ್ಲೈನಲ್ಲಿ ಇವಾಗೆಲ್ಲ ಅವೈಲೇಬಲ್ ಇದೆ. ನಾನಂತೂ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಸಿಕ್ಕೆಲ್ಲ ಬೇಗ ಹೋಗುತ್ತೆ. ಜೊತೆಗೆ ನಾವು ಹೇರ್ ಸರಮ್ನೆಲ್ಲ ಹಚ್ತಾ ಇರ್ತೀವಲ್ಲ, ಹಾಗಾಗಿ
ಸಿಕ್ಕೆಲ್ಲ ಕಡಿಮೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಹೆಡ್ ಮಸಾಜ್ನ ನಾವು ಜಾಸ್ತಿ ಮಾಡೋದಕ್ಕಾಗಲ್ಲ, ಬಟ್ ಹಂಗೂ ಒಂದು 60 ಸೆಕೆಂಡ್ ಅಂದರೆ 1 ನಿಮಿಷ ಆದರೂ ನಾವು ಹೆಡ್ ಮಸಾಜ್ ಕೊಟ್ಟರೆ ಚೆನ್ನಾಗಿರುತ್ತೆ. ನಾನಂತೂ ಇದನ್ನು ಮಾಡ್ತಾಯಿರ್ತೀನಿ. ಇನ್ನು ನೆಕ್ಸ್ಟು ಹೇರ್ ಸ್ಟೈಲ್ ಬಂದು ಕೆಲವರಿಗೆ ಫ್ರೀ ಹೇರ್ ಬಿಡೋದಕ್ಕಿಷ್ಟ, ಕೆಲವರಿಗೆ ಹೇರ್ ಸ್ಟೈಲ್ ಮಾಡಲಿಕ್ಕಿಷ್ಟ. ನನಗಂತೂ ಜಾಸ್ತಿ ನಾನು ಕೂದಲನ್ನ ಈ ಬ್ರೈಡ್ ಥರ ಅಂದರೆ ಎಣ್ದೇ ಇರ್ತೀನಿ. ಆಲ್ಮೋಸ್ಟ್ ಯಾವಾಗಾದರೂ ಫಂಕ್ಷನ್ ಇದ್ದಾಗ ಮಾತ್ರ ನಾನು ಕೂದಲನ್ನ ಬಿಡೋದು. ಆಲ್ಮೋಸ್ಟ್ ಕೂದಲು ಎಣ್ಣದೇ ನಾನು ಡಿಸೈನ್ ಮಾಡಲಿಕ್ಕೆ ಮಾಡ್ತೀನಿ. ಇನ್ನು ನೈಟ್ ಹೇರ್ ಸ್ಟೈಲ್ ಈ ಥರ ಮಡಚಿ 2 ಲೇಯರ್ 3 ಲೇಯರ್ ಅಥವಾ 4 ಲೇಯರ್ ಆಗಿ ಹಾಕ್ತೀನಿ. ನನ್ನ ಹೇರ್ ಸ್ವಲ್ಪ ಭಾರ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಹಂಗೂ ನಾನು ಇದೇ ರೀತಿಯಾಗಿ ಹೇರ್ ಸ್ಟೈಲ್ ಮಾಡೋದು ನೈಟ್ ಹೊತ್ತು. ಇನ್ನು ಮೇನು ಹೇರ್ ಪ್ಯಾಕ್ ಅಥವಾ ಹೇರ್ ಮಾಸ್ಕ್ ಅಥವಾ ಟೋನರ್ಗಳು, ಇದನ್ನು ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ, ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಆದರೆ ಇದನ್ನೇ ನಾವು ಜಾಸ್ತಿ ಸ್ಕಿಪ್ ಮಾಡೋದು. ಯಾಕಂದರೆ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಅದು ಇದು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಿ, ಇದನ್ನು ಮರ್ತು ಬಿಡ್ತೀವಿ. ಬಟ್ ವಾರದಲ್ಲಿ 1 ಸಲ ಅಥವಾ 2 ಸಲ ಆಗಿಲ್ಲ ಅನ್ನೋರು 1 ಸಲ ಆದರೂ ಮಾಡಬೇಕು. ನಾನಿಲ್ಲಿ 1 ಸಲ ಅಲ್ಲ 2 ಸಲ ಮಾಡ್ತೀನಿ. ಯಾವುದು ಅವೈಲೇಬಲ್ ಇರುತ್ತೋ ಆ ಥರ ಹೇರ್ ಪ್ಯಾಕ್ನ ಹಾಕೋತೀನಿ. ಅಗಸೆ ಬೀಜ ಆಗಲಿ, ಅಲೋವೆರಾ ಆಗಲಿ, ಆನಿಯನ್ ಆಗಲಿ, ಮೇಥಿ ಆಗಲಿ, ಅಥವಾ ಆಲೋವೆರಾ, ಎಲ್ಲ ರೀತಿಯಾಗಿ ಹೇರ್ ಪ್ಯಾಕ್ಸ್ ಏನೇನು ನನ್ನ ಮನೆ ಹತ್ರ ಅವೈಲೇಬಲ್ ಇದೆಯೋ ಅದನ್ನೆಲ್ಲ ಯೂಸ್ ಮಾಡ್ತೀನಿ ನಾನು. ವಾರದಲ್ಲಿ 1 ಸಲ ಅಥವಾ 2 ಸಲ, ಒಂದೊಂದು ವಾರ 1 ಸಲ. ಹೇರ್ ಪ್ಯಾಕ್ ಅನ್ನೋದು ನಮಗೆ ಸಡನ್ನಾಗಿ ರಿಸಲ್ಟ್ ಗೊತ್ತಾಗಲ್ಲ, ಬಟ್ ಅದೇ ಹೋಗ್ತಾ ರಿಸಲ್ಟ್ ಗೊತ್ತಾಗೋದು. ಈಗ ನನ್ನ ಹೇರ್ ಮೊದಲೇ ಹೇಗಿತ್ತು, ಈಗ ಹೇಗಾಗಿದೆ, ಅದೆಲ್ಲದಕ್ಕೂ ಇದೇ ಕಾರಣ. ಇನ್ನೂ ಕೆಲವೊಂದಷ್ಟು ಟಿಪ್ಸ್ನ ಕಮ್ಮಿಂಗ್ ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ಬೇಕು ಅಂದರೆ ಬೈ ಮಾಡ್ಬೋದು.